ಬಿಫೋರ್ ಯು ಗಿವ್ ಸಾಲ ಟು ಎನಿವನ್, ನೀವು ಯಾರಿಗಾದ್ರೂ ಸಾಲ ಕೊಡೋಕ್ಕೂ ಮುಂಚೆ ಈ ವಿಡಿಯೋ ನೋಡಿ. ಫಸ್ಟ್ ಆಫ್ ಆಲ್ ಏನಾಗುತ್ತೆ ಗೊತ್ತಾ, ಈ ಸಾಲ ಕೊಡ್ತಾರಲ್ಲ ಮೆಜಾರಿಟಿ ಆಫ್ ದೆಮ್ ಆಸ್ ಪರ್ ಐ ನೋ ಅವ್ರು ಯಾರು ರಿಚ್ ಇರಲ್ಲ. ಅವರು ನಮ್ಮ ಥರನೇ ಮಿಡಲ್ ಕ್ಲಾಸೇ ಇರ್ತಾರೆ, ಕಷ್ಟಪಟ್ಟೆ ಬದುಕ್ತಿರ್ತಾರೆ. ಅವ್ರಿಗೆ ಗೊತ್ತು ಅಂದರೆ ಇನ್ನೊಬ್ರದ್ದು ನೀಡ್ ಏನಿದೆ ಅಂತಲ್ಲ ಅದ್ರ ಅವಶ್ಯಕತೆ ಗೊತ್ತು ಅವರಿಗೆ. ಸೊ ಹಾಗಾಗಿ ಅವ್ರು ಹೆಲ್ಪ್ ಮಾಡ್ತಾರೆ, ಆಯಿತಾ. ಸೊ ಅದೇ ರೀತಿ ಇನ್ನೊಬ್ರು ಯಾರೋ ಇರ್ತಾರಲ್ಲ, ಸಾಲ ಇಸ್ಕೋತಾರಲ್ಲ, ಅವರು ಅರ್ಥ ಮಾಡ್ಕೋಬೇಕು ದುಡ್ಡು ಮರದಲ್ಲಿ ಬೆಳೆ ಅಲ್ಲ, ಅವರು ಕಷ್ಟಪಟ್ಟು ಸೇವಿಂಗ್ಸ್ ದುಡ್ಡಲ್ಲೇ ಕೊಟ್ಟಿರ್ತಾರೆ ಅಂತ. ಸೊ ಆ ವ್ಯಕ್ತಿ ಏನು ಮಾಡ್ತಾರೆ ಗೊತ್ತಾ, ಸಾಲ ಕೇಳೋ ಟೈಮಲ್ಲಿ ತುಂಬ ಹತ್ಕೊಂಡು ಕರೆದು ಎಲ್ಲ ಕೇಳ್ಬಿಡ್ತಾರೆ, ಆಯಿತಾ. ಬಟ್ ಕೊಡೋ ಟೈಮಲ್ಲಿ ನೆನಪೇ ಇರಲ್ಲ. ಇನ್ಫ್ಯಾಕ್ಟ್ ಅವರಿಗೆ ಆ ಬೇಸಿಕ್ ಗ್ರಾಟಿಟ್ಯೂಡ್ ಇರಲ್ಲ, ಕರ್ಟಸಿ ಇರಲ್ಲ. ಇನ್ಫಾರ್ಮ್ ಮಾಡಬೇಕು, 1 ತಿಂಗಳು ಡಿಲೇ ಆಯಿತು, 2 ತಿಂಗಳು ಡಿಲೇ ಆಯಿತು, ಒಂದು ಮಾತು ಹೇಳೋಣ, ನೋ ವೇ. ಅವ್ರಿಗೆ ಸಾಲ ಇಸ್ಕೊಳ್ಳೋದಷ್ಟೇ ಗೊತ್ತು, ಸಾಲ ಕೊಡೋದು ಗೊತ್ತಿಲ್ಲ. ಯಾಕಂದರೆ ಅವರಿಗೆ ನಿಯತ್ತಾಗೆ ಕಷ್ಟಪಟ್ಟು ದುಡಿದು ಸೇವ್ ಮಾಡಿ ಇನ್ನೊಬ್ರಿಗೆ ಹೆಲ್ಪ್ ಮಾಡಿ ಗೊತ್ತಿದ್ರೆ ತಾನೇ ಆ ಕಷ್ಟ ಅರ್ಥ ಆಗೋದು. ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೇನು ಒಂದು ನಾಟಕ ಮಾಡಿಕೊಂಡು ಡೌ ಮಾಡಿಕೊಂಡು ಸಾಲ ಕೇಳ್ಬಿಡೋದು, ಆಯಿತಾ. ಅದಾದಮೇಲೆ ಇನ್ನೂ ಊರು ಮನೆ ಯಾರು ಬೇಕಾದ್ರೆ ಹಾಳಾಗೋಗ್ಲಿ, ಸಾಲ ಕೊಟ್ಟು ಒಂದು ಮನೆ ಹಾಳಾಗೋಗ್ಲಿ, ಅವ್ನು ಸತ್ತೇ ಹೋಗ್ಲಿ, ಇವ್ರು ಕೇರೇ ಮಾಡಲ್ಲ. ಸೊ ಇಂಥವ್ರಿಂದ ದೂರ ಇರಿ. ಯಾರು ತುಂಬ ಕರುಣಾಜನಕ ಕಥೆ ಹೇಳ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ಸಾಲ ಕೇಳ್ತಾರಲ್ಲ, ಸ್ವಲ್ಪ ಡೌಟ್ ಪಡಿ, ಸ್ವಲ್ಪ ಕೇಳಿ ಏನು ನೀಡಿದೆ, ಏನಕ್ಕೆ, ಅದು ಸಾಲ ನಿಜವಾಗ್ಲೂ ಜೆನ್ಯೂನ್ ಇದೆಯಾ ಅಥವಾ ಏನಂತಾರಲ್ಲ ಶೋಕಿ ಇದೆಯಾ ಅಂತ. ಸೊ ಅಂಥವ್ರನ್ನ ಅಡ್ವಾಂಟೇಜ್ ತಗೊಳ್ಳೋದೇ ಜಾಸ್ತಿ ಈ ಕಾಲದಲ್ಲಿ.